ಏನ್ರೋ ಒಳ್ಳೆ ಮನೆ ಮುಂದೆ ನಿಲ್ಸೋ ದೃಷ್ಟಿಗೊಂಬೆಗಳ ತರ ಬಂದ್ ನಿಂತಿದಿರಲ್ಲ, ಏನ್ ಹೇಳ್ರೋ? ನೀವ್ ಎಣ್ಣೆ ಕುಡಿ ಅಂದ್ರು ನಾವು ಕುಡಿಯಲ್ಲಣ್ಣ. ಏನ ಮನೇಲಿ ಐಟಮ್ಸ್ ಕಡಿಮೆ ಆಗಿದ್ಯಾ? ಐಟಮ್ಸ್ ಏನಣ್ಣ, ಐಟಮ್ ಮಸ್ತಾಗಿದ್ಯಾಣ. ಮತ್ತೆ ಇನ್ನೇನು? ಮನೇಲಿ ದುಡ್ಡಿಲ್ದೆ ಐಟಮ್ನೆಲ್ಲ OLX.com ಅಲ್ಲಿ ಮಾರ್ತಾ ಇದೀವಣ್ಣ. ಮನೇಲಿ ಎಂಟಿ ಐಟಮ್ ಬೇಡ, ಕಾಸು ಬೇಕು ಅಂತ ಅವಳೆ. ಈಗೇನ್ ಮಾಡೋದು? ಯಾವ್ದಾದ್ರು ಕ್ರೈಮ್ ಮಾಡಿ ಕ್ಯಾಶ್ ಸಂಪಾದನೆ ಮಾಡೋಣ ಅಣ್ಣ. ಹಾಗಾದ್ರೆ ಸುಪಾರಿ ತಗೊಂಡು ಮರ್ಡರ್ ಮಾಡೋದಾ? ಅಣ್ಣ ಬೇಡಣ್ಣ, ನಾವು ಜೈಲ್ಗೆ ಹೋದ್ರೆ ಎಂಟಿ ಮಕ್ಳು ಕಷ್ಟ ಪಡ್ತಾರೆ. ಬೇರೆ ಏನಾದ್ರು ಐಡಿಯಾ ಇದ್ರೆ ಹೇಳೋಣ, ಇದು ಚೆನ್ನಾಗಿಲ್ಲ. ಹೌದಣ್ಣ. ಹಂಗಾದ್ರೆ ಲ್ಯಾಂಡ್ ಸೆಟ್ಲ್ಮೆಂಟ್ ಮಾಡೋಣ, ಖಾಲಿ ಇರೋ ಜಾಗನೆಲ್ಲ ನಾವು ತಗೊಳ್ಳೋಣ. ಸುಮ್ನಿರಣ್ಣ, ತಮಾಷೆ ಮಾಡ್ತಿದ್ಯಾ? ಬೆಂಗಳೂರಲ್ಲಿ ಖಾಲಿ ಜಾಗ ಎಲ್ಲಿದೆ? ಇದ್ರು 10-20 ಸರಿ ಇಷ್ಟೊತ್ತಿಗಾಗ್ಲೇ ಕಬ್ಜಾ ಆಗಿರುತ್ತೆ. ಮತ್ ಏನ್ ಮಾಡುವಂತ್ಯಾ? ಕಿಡ್ನಾಪ್ ಮಾಡೋಣ ಅಣ್ಣ. ಕಿಡ್ನಾಪಿಂಗ? ಹೌದಣ್ಣ, ದೊಡ್ಡವ್ರ ಮಕ್ಕಳನ್ನ ಕಿಡ್ನಾಪ್ ಮಾಡೋಣ. ಕಿಡ್ನಾಪ್ ಮಾಡಿ ಆಮೇಲೆ ದುಡ್ಡು ಕೇಳೋಣ. ಅವ್ರು ಪೊಲೀಸ್ ಹತ್ರ ಹೇಳ್ತೀನಿ ಅಂತಂದ್ರೆ ಸಾಯಿಸ್ತೀವಿ ಅಂತ ಬೆದರ್ಸೋಣ. ಅವಾಗ ಅವ್ರು ಖಂಡಿತವಾಗ್ಲೂ ದುಡ್ಡು ಕೊಡ್ತಾರೆ. ಆಮೇಲೆ ನಾವೆಲ್ಲ ಸೇಫ್ ಅಣ್ಣ. ಎಲ್ಲಾರ್ಗು ಓಕೆ ಅಂದ್ರೆ ನನಗೂ ಓಕೆನೆ. ಸರಿ, ಟೀ ಕುಡಿರಿ. ದುಡ್ಡಿಗೆ ಇಷ್ಟು ಅವಶ್ಯಕತೆ ಇದೆ ಅಂತ, ದುಡ್ಡಿದ್ರೆ ಲೈಫಲ್ಲಿ ವೈಫ್ ಬರೋದು ಅಂತ ಯಾವತ್ತೂ ಅನ್ಕೊಂಡಿಲ್ಲ ಕಣೋ. ಭಯ್ಯ, ಪ್ರಾಬ್ಲಮ್ನ ಮತ್ತೆ ಮತ್ತೆ ನೆನೆಸ್ಕೊಂಡ್ ಬಾಧೆ ಪಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಬಗೆಹರಿಸಿದ್ರೆ ಮಾತ್ರ ಸಾಲ್ವ್ ಆಗೋದು. ಆದ್ರೆ ನಡೆಯೋದ್ ನಡೀತಾನೆ ಇರುತ್ತೆ. ಅದು ನಿಜಾನೇ. ಭಯ್ಯ, ಪೇಪರ್ ಅಲ್ಲಿ ಇದ್ದಿದ್ದ ಹುಡುಗ ಹಿಡ್ಕೊಂಡ್ರೆ 25 ಲಕ್ಷ. 25 ಲಕ್ಷ ಕಣ್ಮುಂದೆ ಇದ್ದಾಗ ಸುಮ್ನೆ ಇರ್ತಾರೇನೋ? ಕರೆಕ್ಟ್. ಇವನು ग्रहचारम घंटा मारे दो, खुदा भी कुछ नहीं कर सकता. नडी भैया. ಅಣ್ಣ, ಆ ಹುಡುಗ ಕಾರಲ್ಲಿ ಬಂದು ಇಳಿತಾವನೆ ಅಂದ್ರೆ ಅವ್ನ ರೇಂಜ್ ಏನಿರ್ಬೇಕು? ಅವನ್ನ ಕಿಡ್ನಾಪ್ ಮಾಡ್ದವ್ ತಿಟ್ಕೊಳ್ಳಿ, ಒಂದ್ 20 ಲಕ್ಷ ರೂಪಾಯಿ ಕೇಳ್ಬೋದು. 20 ಲಕ್ಷ ಯಾಕೋ? 50 ಲಕ್ಷ ಡಿಮ್ಯಾಂಡ್ ಮಾಡೋಣ. ಲೈ, ಸ್ಮೋಕ್ ಬಾಂಬ್ ತಗೊಂಡ್ ಬರೋ. ಹುಡುಗ ನನ್ ಕಣ್ಮುಂದೆನೇ ಇದ್ದಾನಣ್ಣ. ಶೂಟ್ ಮಾಡುವಂತ್ಯಾ? ಕೈ ಮುಗ್ದು ಅವ್ನ ಕಾಲಿಗೆ ಬೀಳು. ಅಯ್ಯ, ನಿನ್ನ ಶೂಟ್ ಮಾಡಲೇ. ಸರಿ ಅಣ್ಣ. ಬೇಕಪ್ಪ ಮಗನೇ. ಇದೇಗಿದೆ, ನಿನ್ ಮುಖ ತರನೇ ಇದೆ. ಭಯ್ಯ, ಅಲ್ಲಿ ನೋಡು. ಭಯ್ಯ, ಆಗ್ಲೇ ರೋಡ್ ಮೇಲೆ ಮಿಸ್ ಆದ. ಸಡನ್ ಆಗಿ ಹೋಗಿ ಹಿಡ್ಕೊಂಡ್ರೆ ಭಯ ಪಡ್ತಾನೆ. ಸೈಲೆಂಟ್ ಆಗಿ ಹೋಗಿ ಎತ್ಕೊಂಡು ಹೋಗ್ಬಿಡೋಣ. ಈ ಸರಿ ಮಿಸ್ ಆಗ್ಬಾರ್ದು. ನೋಡಿರಿ, ಮಾವ, ಈ ಹುಡ್ಗ ಯಾರು? ಆ ಹುಡ್ಗ ತಪ್ಪಿಸ್ಕೊಂಡ್ ಬಿಟ್ರೆ ಅವ್ರ ಅಪ್ಪ ಅಮ್ಮಂಗ್ ಕೊಡೋಣ ಅಂತ ನಾನು ಭಯ್ಯನೇ ಎತ್ಕೊಂಡ್ ಬಂದ್ವಿ. ಜೊತೆಗೆ
25 ಲಕ್ಷ ರಿವಾರ್ಡ್ ಇದೆ ಅಂತ ಪೇಪರ್ ಅಲ್ಲಿ ನೋಡಿದ್ವಿ. ಜೊತೆಗೆ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗುತ್ತೆ. ನೀವ್ ಹೀಗ್ ಮಾಡಿದ್ದು ದುಡ್ಡಿಗೆ ಆದ್ರೂ ಈ ಮಗುನ ಅವ್ರ ಪೇರೆಂಟ್ಸ್ಗೆ ಒಪ್ಸಿದ್ರೆ ಅವರು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ವೆಲ್ಕಮ್ ಟು ಸಾಕ್ಷಿ ನ್ಯೂಸ್. ಪ್ರಮುಖ ಪರಿಶ್ರಮಿಕ ಸುರೇಶ್ ಗ್ರೂಪ್ ಆಫ್ ಕಂಪನಿ ಎಂಡಿ ಪ್ರಸಾದ್ ಶೆಟ್ಟಿ ಅವರ ಮೊಮ್ಮಗ ಅರ್ಧ ಗಂಟೆ ಮುಂಚೆ ಟೌನ್ ಹಾಲ್ ಹತ್ರ ಇರೋ ಕಲಾಕ್ಷೇತ್ರದಲ್ಲಿ ಕಿಡ್ನಾಪ್ ಆಗಿದ್ದಾನೆ. ಮಗುವಿನ ಪರ್ಸನಲ್ ಬಾಡಿ ಗಾರ್ಡ್ಸ್ ಮಗುನ ಸ್ಕೂಲಿಂದ ಮನೆ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಮಗು ಹೊಸ ಸೂಟ್ ಬೇಕು ಅಂತ ಹಠ ಮಾಡ್ತಿದ್ರೆ ಮಗುನ ಕಲಾ ಮಂದಿರ್ಗೆ ಕರ್ಕೊಂಡು ಹೋದ್ರು. ಅಷ್ಟರಲ್ಲೇ ಗೂಂಡಾಗಳು ಸ್ಮೋಕ್ ಬಾಂಬ್ ನ ಎಸ್ದು ಮಗುನ ಕಿಡ್ನಾಪ್ ಮಾಡಿದ್ದಾರೆ. ಮಗುನ ಕಾಪಾಡೋ ಬರ್ದಲ್ಲಿ ಬಾಡಿ ಗಾರ್ಡ್ಗೆ ಬುಲೆಟ್ ತಗ್ಲಿರೋದ್ರಿಂದ ಸ್ಪಾಟ್ ಅಲ್ಲೇ ಅವರು ಮೃತವಾಗಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕೂ ಮುಂಚೆ ಕೂಡ ಮಗುನ ಇದೇ ತರ ಕಿಡ್ನಾಪ್ ಮಾಡಕ್ ಹೋಗಿ ತಪ್ಪಿಸ್ಕೊಂಡಿದ್ದಾರೆ. ಇದೇ ಬುಲೆಟಿನ್ ಅಪ್ಡೇಟ್ಸ್ ಮತ್ತಷ್ಟು ನ್ಯೂಸ್ಗೋಸ್ಕರ ನೋಡ್ತಾರೆ ಸಾಕ್ಷಿ ನ್ಯೂಸ್. ಮಾವ, ನೀವ್ ನೋಡಿದ್ದು ಓಲ್ಡ್ ನ್ಯೂಸ್ ಅನ್ಸುತ್ತೆ. ಕಳ್ದೋಗಿರೋ ಮಗು ಆಲ್ರೆಡಿ ಪೇರೆಂಟ್ಸ್ ಸಿಕ್ಕಿದೆ. ಸಿಕ್ಬಿಟ್ಟಿದ್ನ? ಅಂದ್ರೆ ಹುಡ್ಗನ್ನ ಮತ್ತೆ ನೀವ್ ಕಿಡ್ನಾಪ್ ಮಾಡಿದೀರಾ. ಕಿಡ್ನಾಪ್ ಮಾಡಿದೀವಾ? ಹ್ಮ್. ಲೇ 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 ಬೇಡ ಕಣ್ರೋ, ನನ್ ಸಾಯಿಸ್ಬೇಡಿ ಕಣ್ರೋ. ಲೇ ರಂಗ, ನಿಮ್ಮನ್ನೆಲ್ಲ ಅಣ್ಣನ ಹತ್ರ ಸೇರ್ಸಿದ್ ನಾನೇ ಕಣ್ರೋ. ಲೇ ಏನು ಮಾಡ್ಬೇಡಿ ಕಣ್ರೋ, ಸಾಯಿಸ್ಬೇಡಿ ಕಣ್ರೋ. ಇಲ್ಲಡ ಅಡ, ನನ್ ಬಿಟ್ಬಿಡೋಣ ಅಡ, ನೀವ್ ಕೈ ಮುಗ್ದು ಕೇಳ್ಕೊತೀರಣ ಅಡ, ನನ್ ಬಿಟ್ಬಿಡೋಣ ಅಡ, ಏನ್ ಮಾಡ್ಬೇಡಣ. ನಾನು ನಮ್ಮಮ್ಮನ್ನು ನಂಬಲಿಲ್ಲ, ನಮ್ಮಪ್ಪನ್ನು ನಂಬಲಿಲ್ಲ, ಆದ್ರೆ ನಿನ್ನ ನಂಬದೆ. ಆದ್ರೆ ನೀನು ಅಡ ಬೇಡ ಅಡ, ಅಡ ಅಡ ಅಡ, ನೀ ಕೈ ಮುಗಿತೀರಣ ಅಡ, ಬೇಡ ಅಡ. ನನ್ನ ಕಮಿಟ್ಮೆಂಟ್ ಅಲ್ಲಿ ನಷ್ಟ ಆದ್ರೆ ಸಹಿಸ್ಕೋತೀನಿ, ಆದ್ರೆ ಮೋಸ ಮಾಡಿದ್ರೆ ಬಲಿ ಕೊಟ್ಟು ಬಿಡ್ತೀನಿ. ಕಿಡ್ನಾಪ್ ಆಗಿರೋ ಮಗುನ ತುಂಬಾನೇ ಹುಡುಕ್ತಾ ಇದ್ದಾರೆ ಅಂತ ಪೊಲೀಸರು ನಮ್ಗೆ ತಿಳಿಸಿದ್ದಾರೆ. ಮಗು ತಾಯಿ ನಮ್ಮ ಹತ್ರ ಲೈವ್ ಅಲ್ಲಿ ಮಾತಾಡ್ತಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ನಮ್ ಮಗು ವಾಪಸ್ ಕೊಟ್ಬಿಡಿ. ನಿಮಗೆ ಎಷ್ಟು ದುಡ್ಡು ಬೇಕಂದ್ರೂ ಕೊಡ್ತೀವಿ. ನಾನ್ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಅವನ್ನ ಹುಡುಕ್ ಕೊಟ್ರೆ ಯಾರಿಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀವಿ. ಒಂದ್ ತಾಯಿ ನೋವನ್ನ ಅರ್ಥ ಮಾಡ್ಕೊಳ್ಳಿ. ನಮ್ ಮಗುನ ಹುಡುಕ್ ಕೊಡಿ. ಈ ಘಟನೆ ಮೇಲೆ ರಾಷ್ಟ್ರಪತಿಗಳು ಏನ್ ಹೇಳ್ತಿದ್ದಾರೆ ಅನ್ನೋ ಅಭಿಪ್ರಾಯನ ತಿಳ್ಕೊಳ್ಳೋಣ. ಕಿಡ್ನಾಪ್ ಮಾಡ್ದವ್ನು ಯಾವನು ಅಂತ ನನಗೆ ಗೊತ್ತಾದ್ರೆ ಕತ್ರ ಸಾಕ್ಬಿಡ್ತೀನಿ ಅವ್ನ. ಆ ಕಿಡ್ನಾಪ್ ಮಾಡಿರೋ ನನ್ ಕೈಗೆ ಸಿಕ್ಕಿದ್ರೆ ಕೂದ್ಲು ಬದಲಿಗೆ ಕತ್ರ ಸಾಕ್ಬಿಡ್ತೀನಿ. ಆ ಹುಡುಗನ್ನ ಕಿಡ್ನಾಪ್ ಮಾಡಿದವ್ರು ನನಗೆ ಸಿಕ್ಕಿದ್ರೆ ಕೊಯ್ದು ಉಪ್ಪಾಕ್ತೀನಿ. ಏಯ್, ಮೊದಲ ಟಿವಿ ಆಫ್ ಮಾಡು. ಮಾತ್ರ ಅಲ್ಲ, ಛೇ, ಪೂರ್ತಿ ಏನ್ ಅನ್ಕೊಳ್ ಟಿವಿಲಿ ತೋರಿಸಿದ್ರೆ ಸಾಕು, ಪ್ರತಿಯೊಬ್ರು ಮಾತಾಡ್ತಾರೆ. ಭಯ್ಯ, ಎಲ್ಲಿಗೆ ಹೋಗ್ತಿದ್ಯಾ? ಪೊಲೀಸ್ ಸ್ಟೇಷನ್ಗೆ ಈ ಹುಡುಗನ ಬಿಟ್ಟು ಬರಕ್ಕೆ. ಬೇಡ ಭಯ್ಯ. ಲವಾ, ನಾವು ತಪ್ಪು ಮಾಡಿಲ್ಲ ಅಂತಂದ್ರೆ ನಾವ್ ಯಾರಿಗೂ ಭಯ ಪಡೋದು ಬೇಡ. ಎಮೋಷನಲ್ ತಪ್ಪು ಡಿಸಿಷನ್ ತಗೋಬೇಡ ಭಯ್ಯ, ಪ್ಲೀಸ್. ಈ ಪೊಲೀಸ್ ಸ್ಟೇಷನ್ನು, ಅರೆಸ್ಟು, ಕಿಡ್ನಾಪು ಇದೆಲ್ಲ ಬೇಕಾ ನಮ್ಗೆ? ಭಯ್ಯ, ನನ್ಕಿಂತ ದುಡ್ಡಿನ ಅವಶ್ಯಕತೆ ನಿನಗೆ ಇರೋದು. ಇಲ್ ನೋಡಿ, ಲಾಸ್ಟ್ ಟೈಮ್ ಈ ಹುಡ್ಗ ಕಿಡ್ನಾಪ್ ಆದಾಗ ಯಾರೋ ಒಬ್ಬ ಕಾಪಾಡಿ ಕರ್ಕೊಂಡ್ ಬಂದಂತೆ. ಆಮೇಲೆ ಆ ವ್ಯಕ್ತಿನ ದಾರುಣವಾಗಿ ಕೊಂದ್ಬಿಟ್ರಂತೆ. ಹಾಗಂತ ಟಿವಿಲ್ ಹೇಳ್ತಿದ್ರು. ಇವನಿಗೆ ತಲೆ ಕೆಟ್ಟಿರೋ ಹಾಗಿದೆ. ಅಪ್ಪ ಫೋನ್ ಮಾಡ್ತಿದ್ದಾರೆ. ಸ್ಪೀಕರ್ ಹಾಕಿ ಮಾತಾಡು. ಹಲೋ. ಏನಮ್ಮ ಸುಬ್ಬು, ನಾನು ಮುಂಬೈನೆಲ್ಲ ಹುಡ್ಕೋದ್ನಮ್ಮ, ಅವನೆಲ್ಲೂ ಕಾಣಿಸ್ತಾನೆ ಇಲ್ಲ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಅಪ್ಪ, ನನ್ಗವ್ರು ಗೋವಾಯಿಂದ ಕಾಲ್ ಮಾಡಿದ್ರು. ಅಲ್ಲೇನ್ ಮಾಡ್ತಿದ್ದಾನಮ್ಮ? ಅಲ್ಲಿ ಒಂದ್ ಹುಡ್ಗಿನ ಲವ್ ಮಾಡ್ತಿದ್ದಾನಂತೆ. ಗೋವಾದಲ್ಲಿ ಲವ್? ಅವ್ ನಂಬರ್ ಹೇಳಮ್ಮ. ಪಬ್ಲಿಕ್ ಫೋನ್ ಇಂದ ಕಾಲ್ ಮಾಡಿದ್ದಪ್ಪ. ಕಾಲ್ ಬ್ಯಾಕ್ ಮಾಡಿದ್ರೆ ಸಿಗ್ತಾ ಇಲ್ಲ. ನಾನು ಈಗ್ಲೇ ಗೋವಾಗ್ ಹೋಗಿ ಅವನ ಕರ್ಕೊಂಡ್ ಬರ್ತೀನಮ್ಮ. ನೀನ್ ಹುಷಾರಾಗಿರೋ, ಸರಿನೇನಮ್ಮ?
ಸರಿನಪ್ಪ. ಅಬ್ಬಾ